ಸ್ವತಂತ್ರ ಮನಸ್ಸು, ತನ್ನದೇ ಆದ ಮಾರ್ಗದಲ್ಲಿ ನಡೆದ ನಟಿ. தேன்மொழி பூங்கொடி வாடி போச்சே ஏன் செடி. ಸೌಂದರ್ಯಕ್ಕಿಂತ ಪ್ರತಿಭೆಯನ್ನ ನಂಬಿದ ಕಲಾವಿದೆ. ಸಹಜ ಅಭಿನಯದ ಪರ್ಯಾಯ ಪದ ನಿತ್ಯ ಮೆನನ್. ಇದು ಸಾಧಕರ ಕತೆ. ನಾನು ಶಮ್ಮಿ ಶೆಟ್ಟಿ. ಏಪ್ರಿಲ್ 8, 1988 ಬೆಂಗಳೂರಿನಲ್ಲಿ ಜನಿಸ್ತಾರೆ. ಇವರ ಪೂರ್ತಿ ಹೆಸರು NS ನಿತ್ಯ ಮೆನನ್, ನಳಿನಿ ಸುಕುಮಾರನ್ ನಿತ್ಯ ಮೆನನ್. ಇವರ ಅಜ್ಜಿ, ತಾತ ಎಲ್ಲರೂ ಕೂಡ ಕೇರಳ ಮೂಲದವರು. ಅಲ್ಲಿಂದ ಬೆಂಗಳೂರಿಗೆ ಬಂದು ಸೆಟಲ್ ಆಗ್ತಾರೆ. ಬೆಂಗಳೂರಿನ ಪೂರ್ಣ ಪ್ರಜ್ಞಾ ಸ್ಕೂಲಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಹಾಗೂ ಮೌಂಟ್ ಕಾರ್ಮಲ್ ಕಾಲೇಜಿನಲ್ಲಿ PU ಮುಗಿಸ್ತಾರೆ. ಮಣಿಪಾಲ್ ಅಕಾಡೆಮಿಯಲ್ಲಿ ಡಿಗ್ರಿ ಇನ್ ಜರ್ನಲಿಸಂ ಕೂಡ ಮುಗಿಸ್ತಾರೆ. ಪುಸ್ತಕಗಳ ನಡುವೆ ಬೆಳೆದ ಒಂದು ಮೌನ ಹುಡುಗಿ ಇವರು. ಅವಳಿಗೆ ಕತೆಗಳು ಇಷ್ಟ, ಬರವಣಿಗೆ ಇಷ್ಟ. ಮೊದಲು ಪೈಲಟ್ ಆಗೋ ಕನಸು ಹೊತ್ತಿರ್ತಾರೆ. ಆದರೆ ಜೀವನ ಯಾವಾಗಲೂ ನಮ್ಮ ಪ್ಲಾನ್ ಪ್ರಕಾರ ನಡೆಯೋದಿಲ್ಲ. ಪುಣೆಯಲ್ಲಿ ಸಿನಿಮಾ ಆಟೋಗ್ರಫಿ ಮುಗಿಸ್ತಾರೆ. ಅಲ್ಲಿ BV ನಂದಿನಿ ರೆಡ್ಡಿ ಅವರು ನಿತ್ಯ ಮೆನನ್ ಅವರನ್ನ ಮನವೊಲಿಸಿ ನಟನ ಲೋಕಕ್ಕೆ ಕರ್ಕೊಂಡು ಬರ್ತಾರೆ. ಅಲ್ಲಿಂದ ತಿರುಗಿ ನೋಡಿಲ್ಲ. ಚಿತ್ರರಂಗಕ್ಕೆ ಬರಬೇಕು ಅನ್ನೋ ಆಸೆಯೇ ಇರಲಿಲ್ಲ. ಆದರೆ ಅವಕಾಶಗಳು ಅವಳನ್ನ ಹುಡುಕಿಕೊಂಡು ಬಂದವು. ಮೊದಲು 1998 ಹನುಮಾನ್ ಇಂಗ್ಲಿಷ್ ಮೂವಿಯಲ್ಲಿ ಕಾಣಿಸಿಕೊಳ್ತಾರೆ. ಅದು ಬಾಲಿವುಡ್ ಆಕ್ಟರ್ ಟಬು ತಂಗಿ ಪಾತ್ರವನ್ನ ಮಾಡ್ತಾರೆ. ನೆಕ್ಸ್ಟ್ ಕನ್ನಡದಲ್ಲಿ 2006 7 o'clock ಮೂವಿ ಮಾಡ್ತಾರೆ. ಆಮೇಲೆ 2008 ಮಲಯಾಳಂ ಚಿತ್ರ ಆಕಾಶ ಗೋಪುರಂ ಫೇಮಸ್ ಆಕ್ಟರ್ ಮೋಹನ್ ಲಾಲ್ ಜೊತೆ ಆರಂಭವಾದ ಒಂದು ಹೊಸ ಪಯಣ. ಈ ಸಿನಿಮಾದಲ್ಲೇ ಅವಳ ಸಹಜ ಅಭಿನಯ ಪ್ರೇಕ್ಷಕರ ಗಮನ ಸೆಳೆಯಿತು. ನಂತರ 2009 ಕನ್ನಡದ ಜೋಶ್ ಮೂವಿಯಲ್ಲಿ ಮೀರಾ ಪಾತ್ರ ಅಭಿನಯಿಸ್ತಾರೆ. ಈ ಸಿನಿಮಾದಲ್ಲಿ ಹೆಚ್ಚು ಜನಪ್ರಿಯಾದಂತಹ ಹಾಡು ತಂತಾನೆ ತನ್ನಿಂತಾನೆ ಸೆಳೆಯುತ್ತಾಳೆ ನನ್ನನ್ನೇ. ಇದೇ ಸಾಂಗಿನ ಎಲ್ಲ ಲಿರಿಕ್ಸ್ ಪ್ರಕಾರವೇ ನಿತ್ಯ ಮೆನನ್ ಎಲ್ಲರನ್ನ ಸೆಳಿತಾರೆ. ತಂತಾನೆ ತನ್ನಂತಾನೆ ಸೆಳೆಯುತ್ತಾಳೆ ನನ್ನನ್ನೇ. ತೆಲುಗು, ಮಲಯಾಳಂ, ತಮಿಳ್ ಎಲ್ಲ ಮೂವಿಯಲ್ಲೂ ಮುಳುಗ್ತಾರೆ. ಮತ್ತೆ ಕನ್ನಡದಲ್ಲಿ ಮೈನಾ ಮೂವಿಯಲ್ಲಿ ಮಿಂಚ್ತಾರೆ. ನಟ ಆ ದಿನಗಳು ಚೇತನ್ ಜೊತೆ ಮತ್ತೆ ಸ್ಕ್ರೀನ್ ಅನ್ನ ಹಂಚಿಕೊಳ್ಳುತ್ತಾರೆ. ಮತ್ತೆ ಇದರಲ್ಲಿ ವಿಶೇಷ ಅಂದ್ರೆ ಮೊದಲ ಮಳೆಯಂತೆ ಸಾಂಗ್ ಫೀಮೇಲ್ ವರ್ಷನ್ ಅನ್ನ ವಿಶೇಷವಾಗಿ ಇವರೇ ಹಾಡ್ತಾರೆ. ಕೇಳೋರಿಗೆ ಶ್ರೇಯಾ ಘೋಷಲ್ ವಾಯ್ಸ್ ಅಂತೆ ಎಲ್ಲರನ್ನ ರೀಚ್ ಆಗುತ್ತೆ. ಮೊದಲ ಮಳೆಯಂತೆ ಎದೆಗೆ. ಬೆಂಗಳೂರು ಡೇಸ್ ಮೂವಿಯಲ್ಲಿ ದುಲ್ಕರ್ ಸಲ್ಮಾನ್, ಫಾಜಿಲ್, ನಿವಿನ್ ಪೌಲ್, ನಜ್ರಿಯಾ, ಪಾರ್ವತಿ ಇವರ ಜೊತೆ ಕಾಣಿಸಿಕೊಳ್ತಾರೆ. ದುಲ್ಕರ್ ಸಲ್ಮಾನ್ ಜೊತೆ 2 ಮೂವಿಯಲ್ಲಿ ಆಕ್ಟ್ ಮಾಡ್ತಾರೆ. ಜೊತೆಗೆ ಆ ಮೂವಿಗಳು ಸೂಪರ್ ಹಿಟ್ ಆಗುತ್ತೆ. ಒಂದು 100 Days of Love, ಇನ್ನೊಂದು ಮಣಿರತ್ನಂ ಅವರ ಡೈರೆಕ್ಷನ್ ಅಲ್ಲಿ ಕಂಡು ಬಂದಂತಹ ಓಕೆ ಕಣ್ಮಣಿ ಮೂವಿ. ಈ ಮೂವಿ ಅವರಿಗೆ ಅತಿ ಹೆಚ್ಚು ಪಬ್ಲಿಸಿಟಿಯನ್ನ ತಂದುಕೊಡುತ್ತೆ. 2016 ಫೇಮಸ್ ನಟ ಸೂರ್ಯ ಅವರ ಜೊತೆ 24 ಅನ್ನೋ ಮೂವಿ ಮಾಡ್ತಾರೆ. ನಂತರ ಕಿಚ್ಚ ಸುದೀಪ್ ಜೊತೆ ಕೋಟಿಕೊಪ್ಪ 2, ಜೂನಿಯರ್ NTR ಜೊತೆ ಜನತಾ ಗ್ಯಾರೇಜ್, ನಂತರ ಆಕ್ಟರ್ ವಿಕ್ರಮ್ ಜೊತೆ ಇರುಮುಗನ್ ಮೂವಿ, ತಳಪತಿ ವಿಜಯ್ ಜೊತೆ ಮೆರ್ಸಲ್. ಇದೆಲ್ಲದರ ನಂತರ ಹಿಂದಿ ಸಿನಿಮಾಗಳಿಗೂ ಕೂಡ ಕಾಲಿಡ್ತಾರೆ. ಅಲ್ಲಿ ಅಕ್ಷಯ್ ಕುಮಾರ್ ಜೊತೆ ಮಿಷನ್ ಮಂಗಲ್ ಮೂವಿ ಮಾಡ್ತಾರೆ. ತದನಂತರ ಪವನ್ ಕಲ್ಯಾಣ್ ಜೊತೆ ಭೀಮಲಾ ನಾಯಕ್ ಮೂವಿಯಲ್ಲಿಯೂ ಕೂಡ ಆಕ್ಟ್ ಮಾಡ್ತಾರೆ. ನಂತರ 2022 ಧನುಷ್ ಜೊತೆ ತಿರುಚಿತ್ರಂಬಲಂ ಮೂವಿಯಲ್ಲೂ ಕೂಡ ಮಾಡ್ತಾರೆ. ಈ ಸಿನಿಮಾದ ಶೋಭನಾ ಈ ಪಾತ್ರಕ್ಕೆ ನ್ಯಾಷನಲ್ ಅವಾರ್ಡ್ ಕೂಡ ಬರುತ್ತೆ. ಮತ್ತೆ 2025 ಇದೇ ಜೋಡಿ ಅಂದ್ರೆ ಧನುಷ್ ಅಂಡ್ ನಿತ್ಯ ಸಿನಿಮಾ ಮಾಡ್ತಾರೆ. ಇಡ್ಲಿ ಕಡಾಯಿ.
ಅದೇ ವರ್ಷ ವಿಜಯ್ ಸೇತುಪತಿ ಜೊತೆ ತಲೈವನ್ ತಲೈವಿ ಮೂವಿಯಲ್ಲಿ ಬಚಾರಿ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸಿಕೊಳ್ತಾರೆ. ಇದು ಕೂಡ ಹಿಟ್ ಆಗುತ್ತೆ. ಇನ್ನು ಒಂದು ಭಾಷೆಗೆ ಸೀಮಿತವಾಗದೆ ಇಂಗ್ಲಿಷ್, ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಎಲ್ಲ ಇಂಡಸ್ಟ್ರಿಗಳಲ್ಲೂ ತನ್ನದೇ ಆದ ಗುರುತು ಮೂಡಿಸಿದ ನಟಿ. ಅಲ ಮೊದಲ ಹಿಂದಿ ಒಂದು ಮಧುರ ಆರಂಭವಾದರೆ ಉಸ್ತಾದ್ ಹೋಟೆಲ್ ಒಂದು ಮನಸ್ಸು ಹುಟ್ಟಿದ ಕತೆ. ಇನ್ನು ಮೆರ್ಸಲ್ ದೊಡ್ಡ ಮಟ್ಟದ ಯಶಸ್ಸು ತಂದುಕೊಟ್ಟ ಸಿನಿಮಾ. ಪ್ರತಿ ಪಾತ್ರವೂ ವಿಭಿನ್ನ, ಜೀವಂತ. ಇವರು ವಾಯ್ಸ್ ಓವರ್ ಆರ್ಟಿಸ್ಟ್ ಕೂಡ ಹೌದು. ಇವರು ಯಾವುದೇ ಭಾಷೆಯಲ್ಲಿ ಆಕ್ಟ್ ಮಾಡಿದ್ರು ಅವರೇ ಆ ಸಿನಿಮಾದ ಡಬ್ಬಿಂಗ್ ಮಾಡ್ತಾರೆ, ಮತ್ತೆ ಬೇರೆ ಬೇರೆ ಮೂವಿಗಳಿಗೂ ಕೂಡ ಡಬ್ಬಿಂಗ್ ಮಾಡ್ತಾರೆ. ಆ್ಯಂಡ್ ಅವರಿಗೆ ಹೊಸ ಭಾಷೆಗಳನ್ನ ಕಲಿಯೋದು ಅಂದ್ರೆ ತುಂಬಾ ಆಸಕ್ತಿ. ప్లే పణంగా ఎందుకురా నా మీద ఉన్న కోపాన్ని మర్ది మీద చూపిస్తున్నావు? ఏదైనా సరే నా మీద చూపించురా, నా మీద చూపించు. రారా రా. ಇನ್ನು ಗ್ಲಾಮರ್ಗಿಂತ ಪ್ರತಿ ಪಾತ್ರಗಳಿಗೂ ವ್ಯಾಲ್ಯೂ ಕೊಟ್ಟು ಆರಿಸಿಕೊಂಡ ನಟಿ. ಸಾಮಾನ್ಯ ಸೌಂದರ್ಯದ ಮಾನದಂಡಗಳನ್ನ ಪ್ರಶ್ನಿಸಿದ ಮಹಿಳೆ. ಒಬ್ಬ ನಟಿ ಹೀಗೇ ಇರಬೇಕು ಅನ್ನುವ ಆಯಾಮಗಳನ್ನ, ಮನಸ್ಥಿತಿಗಳನ್ನ ಬದಲಾಯಿಸಿದ ನಟಿ ನಿತ್ಯ. ಇನ್ನು ನಿತ್ಯ ಮೆನನ್ ಸಂಬಂಧಿಸಿದ ಪ್ರಮುಖ ವಿವಾದಗಳನ್ನ ನೋಡೋದಾದ್ರೆ, ಕೆಲವು ಮೀಡಿಯಾಗಳು ನಿತ್ಯ ಅವರು ತಮಿಳು ಇಂಡಸ್ಟ್ರಿಯಲ್ಲಿ ಹೀರೋ ಒಬ್ಬರಿಂದ ಕಿರುಕುಳ ಅನುಭವಿಸುತ್ತಿದ್ದಾರೆ ಎಂದು ಹೇಳಿ ಸುದ್ದಿಯನ್ನ ಹರಡಿಸಿದ್ರು. ಅದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಯಿತು. ಆದರೆ ನಿತ್ಯ ಅದಕ್ಕೆ ಸ್ಪಷ್ಟನೆ ನೀಡ್ತಾರೆ, ಅದು ಸಂಪೂರ್ಣ ಸುಳ್ಳು. ನಾನು ಯಾವ ಸಂದರ್ಶನದಲ್ಲೂ ಹೀಗೆ ಹೇಳಿಲ್ಲ. ನನ್ನ ಜೊತೆ ಯಾರೂ ಕೂಡ ತಪ್ಪಾಗಿ ವರ್ತಿಸಿಲ್ಲ. ನಾನು ಒಳ್ಳೆಯ ಜನರ ಜೊತೆ ಮಾತ್ರ ಕೆಲಸ ಮಾಡಿದ್ದೇನೆ. ನಂತರ ಕಾದಲಿಕ ನೇರಮೆಲ್ಲೈ ಆಡಿಯೋ ಲಾಂಚ್ನಲ್ಲಿ ಒಬ್ಬ ಅಸಿಸ್ಟೆಂಟ್ ಕೈಕುಲುಕಲು ಬಂದಾಗ ನಿತ್ಯ ನಿರಾಕರಿಸ್ತಾರೆ. ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾರೆ. ಆದರೆ ಕೆಲವೇ ಕ್ಷಣಗಳಲ್ಲಿ ಅವರು ಸಹ ನಟರನ್ನ ಹಗ್ ಮಾಡಿಕೊಳ್ತಾರೆ. ಇದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆಗಳು ಹಾಗೂ ಆಟಿಟ್ಯೂಡ್ ಇದೆ, ಕನ್ಸಿಸ್ಟೆನ್ಸಿ ಇಲ್ಲ ಎಂದೆಲ್ಲ ದೊಡ್ಡ ಮಟ್ಟಕ್ಕೆ ಟ್ರೋಲ್ ಆಗ್ತಾರೆ. ಇನ್ನು ಮದುವೆ ಮತ್ತು ಲವ್ ರೂಮರ್ಸ್ ಕೂಡ ಹಲವಾರು ಬಾರಿ ಕೇಳಿ ಬರುತ್ತೆ. ಹಲವಾರು ಸಹ ನಟರ ಜೊತೆ ಲವ್ ಅಫೇರ್, ಮದುವೆ ಆಗ್ತಾರೆ ಎಂಬ ಗಾಸಿಪ್ ಅನ್ನ ಕೂಡ ಮಾಡ್ತಾರೆ. ಇದಕ್ಕೆ ನಿತ್ಯ ಕೂಡ ಸ್ಪಷ್ಟನೆಯನ್ನ ನೀಡ್ತಾರೆ. ಇದೆಲ್ಲವೂ ಕೂಡ ಕಟ್ಟುಕತೆ. ಇಂತಹ ಗಾಸಿಪ್ಗಳನ್ನ ಅವರು ನೇರವಾಗಿ ತಳ್ಳಿ ಹಾಕಿ ಬಿಡ್ತಾರೆ. ಒಟ್ಟಾರೆ ದೊಡ್ಡ ಸ್ಕ್ಯಾಂಡಲ್ ಅಥವಾ ಲೀಗಲ್ ಸಮಸ್ಯೆಗಳಲ್ಲಿ ಇವರು ಇಲ್ಲದೆ ಇದ್ರೂ ಕೂಡ ಹೆಚ್ಚು ವಿವಾದಗಳು ಫೇಕ್ ನ್ಯೂಸ್, ಸೋಷಿಯಲ್ ಮೀಡಿಯಾ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಗಾಸಿಪ್ಗಳಲ್ಲೇ ಇವರು ವಿವಾದಗಳನ್ನ ಮಾಡಿಕೊಳ್ತಾರೆ. ಇನ್ನು ದೇಹದ ಬಗ್ಗೆ ಕೂಡ ಟೀಕೆ ಆಗುತ್ತೆ. ಆದರೆ ಅವರು ಬದಲಾಗಲಿಲ್ಲ. ಏಕೆಂದ್ರೆ ಅವರು ನಂಬಿದ್ರು, ನಾನು ನಾನಾಗಿರಬೇಕು ಎಂದು. ಪ್ರಸಿದ್ಧಿ, ಯಶಸ್ಸು, ಆದರೆ ಜೀವನದಲ್ಲಿ ಸರಳತೆ ಕಳೆದುಕೊಳ್ಳಲಿಲ್ಲ. ಕುಟುಂಬ, ಸ್ನೇಹಿತರು ಇವೇ ಅವರ ಶಕ್ತಿಯಾಯಿತು. ಲೈಮ್ಲೈಟ್ಸ್ನ ಹೊರಗೆ ಅವರು ಒಂದು ಸಾಮಾನ್ಯ ಹುಡುಗಿಯಂತೆ ಬದುಕ್ತಾರೆ. ನಟನೆಯಷ್ಟೇ ಅಲ್ಲ, ಡಬ್ಬಿಂಗ್, ಕತೆ ಹೇಳುವ ಕಲೆ, ಒಂದು ಪಾತ್ರವನ್ನ ಮಾಡೋದಷ್ಟೇ ಅಲ್ಲ, ಅವರು ಆ ಪಾತ್ರವನ್ನ ಬದುಕ್ತಾರೆ, ಆ ಪಾತ್ರದಲ್ಲಿ ಜೀವಿಸ್ತಾರೆ. ಅನೇಕ ಪ್ರಶಸ್ತಿಗಳನ್ನ ಪಡ್ಕೊಳ್ತಾರೆ, ಅನೇಕ ಭಾಷೆಗಳ ಪ್ರೇಕ್ಷಕರ ಪ್ರೀತಿಯನ್ನ ಪಡ್ಕೊಳ್ತಾರೆ. ಆದರೆ ಅವರಿಗೆ ದೊಡ್ಡ ಪ್ರಶಸ್ತಿ ಅಂದರೆ ಪ್ರೇಕ್ಷಕರ ಹೃದಯದಲ್ಲಿನ ಸ್ಥಾನ. ಇದಕ್ಕೆ ಉದಾಹರಣೆಯಂತೆ ಒಬ್ಬ ಕ್ರೇಜಿ ಫ್ಯಾನ್ ಅನ್ನ ಎಲ್ಲ ಕಡೆ ಗುರುತಿಸ್ತಾರೆ. ಯಾಕಂತಂದ್ರೆ ನಿತ್ಯ ಮೆನನ್ಗೆ ಒಂದು ಕ್ರೇಜಿ ಫ್ಯಾನ್ ಇರ್ತಾರೆ. ಯಾವಾಗಲೂ ಅವರ ಸಿನಿಮಾಗಳನ್ನ ನೋಡಿ ಅವರನ್ನ ಆಸಕ್ತಿದಾಯಕವಾಗಿ ಫಾಲೋ ಮಾಡ್ತಾ ಇರ್ತಾರೆ. ಆ ಫ್ಯಾನ್ ಯಾವಾಗಲೂ ಕೂಡ ನಿತ್ಯ ಮೆನನ್ಗೆ ಲೆಟರ್ಸ್ಗಳನ್ನ ಬರಿತಾ ಇರ್ತಾರೆ.
ಬರೀ ಲೆಟರ್ಸ್ ಅಲ್ಲ, ಲವ್ ಲೆಟರ್ಸ್ನು ಕೂಡ ಬರಿತಾ ಇರ್ತಾರೆ. ಆದ್ರೆ ನಿತ್ಯ ಮೆನನ್ ಅದನ್ನ ತಳ್ಳಿ ಹಾಕಿಲ್ಲ. ಬದಲಿಗೆ ಆ ಕ್ರೇಜಿ ಫ್ಯಾನ್ ಅನ್ನ ತುಂಬಾ ಬಹು ಆಸಕ್ತಿಯಿಂದ ಇಷ್ಟಪಡ್ತಾರೆ. ಅಂದ್ರೆ ಇದು ಯಾವುದೇ ಲವ್ ಸ್ಟೋರಿ ಅಲ್ಲ, ಬದಲಿಗೆ ಪ್ರೇಕ್ಷಕನ ಪ್ರೀತಿಯನ್ನ ಅನುಭವಿಸ್ತಾರೆ. ಇದರಲ್ಲೇ ತಿಳಿಯುತ್ತೆ ನಿತ್ಯ ಮೆನನ್ ಪ್ರತಿಯೊಬ್ಬ ಫ್ಯಾನ್ಗೂ ಎಷ್ಟು ವ್ಯಾಲ್ಯೂ ಮಾಡ್ತಾರೆ ಅನ್ನೋದು. ಇನ್ನು ನಿಮ್ಮನ್ನ ನೀವು ಬದಲಾಯಿಸಿಕೊಳ್ಳಬೇಕಿಲ್ಲ, ನಿಮ್ಮದೇ ಆದ ಗುರುತು ಸಾಕು. ಈ ದಿನ ಈ ಎಪಿಸೋಡ್ ಒಬ್ಬ ನಟಿಯ ಕತೆ ಮಾತ್ರ ಅಲ್ಲ, ಇದು ಆತ್ಮವಿಶ್ವಾಸದ ಕತೆ, ಸ್ವತಂತ್ರತೆಯ ಕತೆ, ನಿಜವಾದ ಕಲಾವಿದೆಯ ಕತೆ. ಹಾಗಾಗಿ ಬಹುಭಾಷಾ ನಟಿ ಎನ್ನುವ ಪದಕ್ಕೆ ಸಮನಾರ್ಥಕ ಪದವಿದ್ರೆ ಅದು ನಿತ್ಯ ಮೆನನ್. ಮುದ್ದಾದ ಹುಡುಗಿ, ಅದರಲ್ಲೂ ನಮ್ಮ ಕನ್ನಡತಿ ನಿತ್ಯ ಮೆನನ್ಗೆ ಸಪ್ತಾಶ್ವ ತಂಡದಿಂದ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು.